ಸರ್ ಇದು ಹೇಗೆ ವರ್ಕಿಂಗ್? ಮೇಡಮ್ ಇದರಲ್ಲಿ ಫ್ಯಾನ್ ಮತ್ತು ಬ್ಯಾಟ್ರಿ ಇರುತ್ತೆ. ನೋಡಿ ಇಲ್ಲಿ ಬ್ಯಾಟ್ರಿ ಇದೆ, ಫ್ಯಾನ್ ಇದೆ. ಅದ್ರ ಒಳಗಿದು ಪಾರ್ಟಾ? ಹಾಂ, ನಾವು ಬಾಯಿಂದ ಹೋಗ್ತೀವಲ್ಲ, ಅದ್ರ ಬದಲಿಗೆ ಅದು ಫ್ಯಾನ್ ಆನ್ ಮಾಡಿದ್ರೆ ಅದು ಅಡಿಯಿಂದ ಗಾಳಿ ಬರ್ತದೆ. ಅಡಿಯಿಂದ ಗಾಳಿ ಬರ್ತದೆ. ಈಗ ಬಾಯಲ್ಲಿ ಊದುವ ಬದಲು ಫ್ಯಾನಾ? ಹಾಂ, ಇದಕ್ಕೆ ಇದು 3,500 ಆಗ್ತದೆ. ಆಮೇಲೆ ಇದು ಒಂದು 3 ಗಂಟೆ ಚಾರ್ಜ್ ಮಾಡಿದ್ರೆ 20 ಗಂಟೆಗೆ ಅದೇ ಥರ ಯೂಸ್ ಮಾಡ್ಬೋದು. ಹಾಂ, ಚಾರ್ಜರ್ ಕೇಬಲ್ ಆಮೇಲೆ ಚಾರ್ಜ್ ಮಾಡ್ಬೋದು. ಮತ್ತು ಇದು ಸೋಲಾರ್ ಪ್ಯಾನಲ್ ಇದ್ದರೆ ಸೋಲಾರಲ್ಲಿ ಡೈರೆಕ್ಟ್ ರನ್ ಮಾಡ್ಬೋದು. ಹಾಂ 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 12 kg ತನಕ ಅಡುಗೆ ಮಾಡ್ಬೋದು. ಎಷ್ಟು? 12? ಇದೀಗ ಎಂತ ಇದು ಗಾಳಿಯಲ್ಲಿಯಾ ಇದು? ಹೌದು ಮೇಡಮ್, ಈಗ ಗಾಳಿ ಆನ್ ಆಗಿದೆ. 1 ಪಾಯಿಂಟ್ ಫ್ಯಾನ್ ಆನ್ ಮಾಡಿ 4 ಸ್ಪೀಡ್ ಉಂಟದು. ಅಂದರೆ ಅಲ್ಲಿ ಕಟ್ಟಿಗೆಲ್ಲ ಇಡಲಿಕ್ಕೆ ಸ್ಪೇಸ್ ಕಮ್ಮಿ ಆಯ್ತಲ್ಲ? ಅಂದರೆ ಸಪೂರ ಕಟ್ಟಿಗೆಯಲ್ಲಿ ಕಡಿಮೆ ಕಟ್ಟಿಗೆಯಲ್ಲಿ ಬೇಗ ಅಡುಗೆ ಆಗ್ತದೆ. ಓ, ಆ ರೀತಿ. ಹಾಂ 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 ಹಾಂ, ಇದೇನಿಲ್ಲ, ಇದು ಉಂಟಲ್ಲ, ಇಷ್ಟರಲ್ಲಿ ನೀವು ಅಡುಗೆ ಮಾಡ್ಕೋಬೋದು ಆರಾಮಾಗಿ. ಎಷ್ಟಾಗ್ತದೆ ಇದು? ಮೇಡಮ್ 3,500 ಇದೆ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 3 ರೂಪಾಯಿ ಕೊಡ್ತೇವೆ. 3ಕ್ಕ? ಹೌದು. ಎಲ್ಲಿದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ? ಮಹಾರಾಷ್ಟ್ರ. ಮಹಾರಾಷ್ಟ್ರ. ನೀವು ಕನ್ನಡ ಮಾತಾಡ್ತೀರಿ? ನಮ್ಮದು ಕರ್ನಾಟಕನೇ ಮೇಡಮ್, ನಾವು ಡಿಸ್ಟ್ರಿಬ್ಯೂಟ್. ಓಕೆ ಓಕೆ. ಕೊಡೋ ರೇಟ್ ಹೇಗೆ? 3,000 ಮಾರಿದೀವಿ ಮೇಡಮ್ ಮನೆಯಲ್ಲೇ ಇಲ್ಲಿ. ಹೌದಾ? ಓಹೋ, ಅಂದರೆ ಕಮ್ಮಿ ಕಟ್ಟಿಗೆಯಲ್ಲಿ ಬೇಗನೆ ಅಡುಗೆ ಮಾಡುವ ಹಾಗೆ. ಆಮೇಲೆ ನಿಮ್ಗೆ ಏನು ಗೊತ್ತಾ, ಈ ಸಿಲಿಂಡ್ರ್ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 10,000 ರೂಪೀಸ್ ನೀವು ಸೇವ್ ಮಾಡ್ಬೋದು. ಅದು ಖಂಡಿತ. ಇನ್ನು ಜೋರಾಗ್ತದೆ ನಿಮಗೆ. ಔಟ್ ಸೈಡ್ ಇರೋದಕ್ಕೆ ಅದು ಪ್ರೆಷರ್ ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ. ನೀವು ಮನೆ ಒಳಗಡೆ ಇದ್ದರೆ ನಿಮಗೆ ಇಲ್ಲಿ ತನಕ ಪ್ರೆಷರ್ ಬರ್ತದೆ. ನಿಮಗೆ ಬಾಯ್ಲ್ಡ್ ರೈಸ್ ಮಾಡೋದಾದರೆ ಒಂದು 1/2 ಅವರ್ ಒಳಗಡೆ ಆಗ್ತದೆ, ಬೇಗನೆ ಆಗ್ತದೆ. ಸರ್ವಿಸ್ ಇನ್ ಕೇಸ್ ಏನಾದರೂ ಸಮಸ್ಯೆ ಬಂದರೆ ಸರ್ ನಿಮಗೆ ಬ್ಯಾಟ್ರಿ ಒಂದು ಸಮಸ್ಯೆ ಬರುತ್ತೆ. ಅದು ಬಂದು ಹೋದ್ರೂ ನಿಮಗೆ 400 ರೂಪಾಯಿಗೆಲ್ಲ ಸಿಗುತ್ತೆ ಅದು ಬ್ಯಾಟ್ರಿ. ಯಾವ ಬ್ಯಾಟ್ರಿ ಅದಕ್ಕೆ? ಓಹೋ ಹೋ ಹೋ ಹೋ, ಟಾರ್ಚಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಬ್ಯಾಟ್ರಿ. ಅದೇ ಅದನ್ನು ನೀವೇ ತಂದು ಇನ್ ಕೇಸ್ ಹೋದ್ರೆ ನೀವೇ ತಂದ್ಬಿಟ್ಟು ನೀವೇ ಹಾಕ್ಕೋಬೋದು. ಓ, ಇದಿಷ್ಟೇ? ಹೌದು. ಬ್ಯಾಟ್ರಿ ಈಚೆಯಿಂದ ಫ್ಯಾನ್. ಹೌದು ಮೇಡಮ್, ಅದರೊಳಗಡೆ. ಇದು ನಾವು ಮಾಡ್ಕೊಳ್ಬೋದು ಹಾಳಾದರೆ ಅಲ್ವಾ? ಹೌದು ಮೇಡಮ್, ಏನು ಗೊತ್ತಾ, ಇದು ನಿಮಗೆ ಬೇಗ ಹಾಳಾಗತ್ತೆ. ನಾವು 2.5 ವರ್ಷದಿಂದ ಅದನ್ನ ಯೂಸ್ ಮಾಡ್ತಾ ಇರೋದು. ಈ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಬೇಗ ಡೈರೆಕ್ಟ್ ಕರೆಂಟಿಗೆ ಇದು ಮಾಡಿದ್ರೆ ಕೆಲವೊಂದೊಂದು ಈ ಟ್ರಾನ್ಸ್ಫಾರ್ಮರ್ ಇಲ್ಲ ಅಂದರೆ ಇದು ಸಮಸ್ಯೆ ಬರ್ತದೆ ನಿಮಗೆ DC-ಗೆ. ಇದು ನಿಮಗೆ ಸಮಸ್ಯೆ ಬರೋಲ್ಲ. ಬ್ಯಾಟ್ರಿಗಾಗಲಿ ಫ್ಯಾನಿಗೆ ಸಮಸ್ಯೆ ಬರೋದಿಲ್ಲ ನಿಮಗೆ, ಟ್ರಾನ್ಸ್ಫಾರ್ಮರ್ ಇರೋದು. ಕೇಬಲ್ ಇದೆ. ಮಿಕ್ಸಿ ಎಲ್ಲ ರಿಪೇರಿ ಮಾಡ್ತಾರೆ. ಗಟ್ಟಿ ಉಂಟಲ್ವಾ? ಹೌದು ಮೇಡಮ್. ಎಷ್ಟು ವೆಯ್ಟ್ ಇದು? ಇದು ಮೇಡಮ್ ಒಂದು ಅರೌಂಡ್ 6.5-7 kg ಬರ್ತದೆ. ಎಷ್ಟು ಸುಮಾರು ಇಡ್ಬೋದು? 12 kg ತನಕ ಮಾಡ್ಬೋದು ಮೇಡಮ್. ಚೆನ್ನಾಗಿದೆ. 2 ಪೀಸಲ್ಲಿ ಒಂದು ಅಡುಗೆ ಆಗುತ್ತೆ. ಬೆಂಕಿ ಶುರುಗೆ ಗೊತ್ತು ಸರ್ ಅದು ಸ್ಟಾರ್ಟಿಂಗ್ ಸರ್ ನಿಮಗೆ ನೋಡಿ ಈ ಥರ ಅದನ್ನ ಹಾಕ್ಬಿಟ್ಟು ಕರ್ಪೂರ ಹಾಕ್ಬಿಟ್ಟು, ಕರ್ಪೂರ ಇದು ಸಿಂಪಲ್ ಮೆಥಡ್ ನಾವು ಹೇಳ್ತಾರೆ. 2 ಕಟ್ಟಿಗೆ ಇಟ್ಬಿಟ್ಟು ಫ್ಯಾನ್ ಆನ್ ಮಾಡಿದ್ರೆ ರಪ್ಪ ಅಂತ ಹೊತ್ತಿಕೊಂಡ ಮೇಲೆ ಬೇಕಾದರೆ ನಾವು ಗಾಳಿ ಕೊಟ್ಟು ಸಪೋರ್ಟ್ ಮಾಡ್ಬೋದು ಅಲ್ಲ? ಸುಮಾರು ಸೇಲ್ ಆಗಿದೆ. ಹೆಚ್ಚು ಕಮ್ಮಿ ಇಲ್ಲಿ ನಾವು ಬೆಳ್ತಂಗಡಿಯಲ್ಲಿ ಹೆಚ್ಚು ಕಮ್ಮಿ 600ರಿಂದ 700 ಪೀಸ್. ಇಲ್ಲಿ ಮೂವ್ಮೆಂಟ್ ಒಳ್ಳೇದುಂಟಾ? ಹೌದು ಮೇಡಮ್. ಇಲ್ಲಿ ಹೆಚ್ಚಿನವರು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದು. ಹಾಗಾಗಿ ಇಲ್ಲೆಲ್ಲ ಜಾಸ್ತಿ ಕಟ್ಟಿಗೆ ಒಲೆನೇ ಜಾಸ್ತಿ ಕಾಯಿಸ್ಕೊಂಡು ಬೇಡ ಅಂದರೆ ಫ್ಯಾನ್ ಆಫ್ ಮಾಡಿದ್ರೆ ನಾರ್ಮಲ್ ಆಗಿ ಇರುತ್ತೆ. ಇಲ್ಲಿ ಇದೆಂತ ಕುಟ್ಟಿ ಪೇಂಟ್ ಮಾಡಿದಾರಲ್ಲ, ಸ್ಟ್ರಕ್ ಆಗಿದೆ. ಅದು ಬೂದಿ, ಇದು ಬೂದಿ ಬೂದಿ ಕೆಳಗೆ. ಹೀಗೆ ಮಾಡಿದರೆ ಲಾಕ್ ಆಗುತ್ತದೆ. ಓಕೆ, ಹೀಗೆ ಮಾಡಿದರೆ ಓಪನ್ ಆಗ್ತದೆ ಅಲ್ಲ? ಬೂದಿ ಡಿಸ್ಪೋಸ್. ನೀವು ರನ್ನಿಂಗ್ ಅಲ್ಲಿ ಇದ್ದಾಗ ಇದು ಕ್ಲೋಸ್ ಇರಬೇಕು. ಹೌದು. ಯಾಕೆಂದ್ರೆ ಇಲ್ಲಿ ಅಡಿಯಿಂದ ಗಾಳಿ ಬರ್ತದೆ, ಅಲ್ಲಿ ಕೆಳಗಡೆನೇ ಹೋಗ್ತದೆ. ಪಿಂಡ್ಯದಲ್ಲಿ ಆಫೀಸ್ ಇದೆ. ಹಾಂ ಸರ್, ಮುಂಚೆ ಅಂದರೆ ಇದು ಅದು ಹಳೇದು ಬ್ಯಾನರು.